ಹಾರೋಳಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಕೆಪಿಎಸ್ಸಿ ಶಾಲೆಗೆ ಶಾಸಕ ಇಕ್ಬಾಲ್ ಹುಸೇನ್ ಭೇಟಿ ಕೊಟ್ಟು ಶಾಲಾ ಕೊಠಡಿಗಳನ್ನು ಪರಿಶೀಲನೆ ಮಾಡಿದರು. ಕೆಪಿಎಸ್ಸಿ ಶಾಲೆಯ ಆವರಣದಲ್ಲಿ ಕಳೆದ 40 ವರ್ಷದ ಹಿಂದೆ ನಿರ್ಮಿಸಿದ ಹಳೆಯದಾದ ಕೊಠಡಿಗಳಿದ್ದು, ವಿದ್ಯಾರ್ಥಿಗಳ ಕಲಿಕೆಗೆ ಹಾಗೂ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಕೊಠಡಿಗಳ ಸಂಖ್ಯೆ ಇಲ್ಲದ ಕಾರಣ ಸರ್ಕಾರಕ್ಕೆ ಹೆಚ್ಚುವರಿ ಕೊಠಡಿಗಳ ಬೇಡಿಕೆಗೆ ಮನವಿ ಮಾಡಲಾಗಿತ್ತು. ಸರ್ಕಾರವು ಶಾಲಾ ಆಡಳಿತ ಮಂಡಳಿಯ ಬೇಡಿಕೆಗೆ ಅನುಗುಣವಾಗಿ ಕೊಠಡಿಗಳ ನಿರ್ಮಾಣಕ್ಕೆ 97 ಲಕ್ಷ ಅನುದಾನವನ್ನು ಬಿಡುಗಡೆ ಮಾಡಿದ್ದರ ಹಿನ್ನೆಲೆಯಲ್ಲಿ ನೂತನ ಶಾಲಾ ಕೊಠಡಿಗಳ ನಿರ್ಮಾಣಕ್ಕೆ ಸೂಕ್ತ ಜಾಗವನ್ನು ಪರಿಶೀಲನೆ ಮಾಡಿದರು. ಈಗಾಗಲೇ ನೂತನವಾಗಿ ನಿರ್ಮಾಣವಾಗಿರುವ ಕಟ್ಟಡದ ಮೇಲೆ ಕೊಠಡಿಗಳನ್ನು ನಿರ್ಮಾಣ ಮಾಡುವಂತೆ ಕೆಲವರು ಸಲಹೆ ನೀಡಿದರು. ಮತ್ತೆ ಹಳೆಯ ಕೊಠಡಿಗಳನ್ನು ಪರಿಶೀಲನೆ ನಡೆಸಿದ ಶಾಸಕರು ಹಳೆಯ ಕಟ್ಟಡವನ್ನು ತೆರವುಗೊಳಿಸಿ ನೂತನ ಕೊಠಡಿಗಳ ನಿರ್ಮಾಣ ಮಾಡಲು ಜಿಲ್ಲಾ ಪಂಚಾಯಿತಿ ಇಂಜಿನಿಯರ್ ಅವರಿಗೆ ಸೂಚನೆ ಮಾಡಿದರು. ಈ ಸಂದರ್ಭದಲ್ಲಿ ಶಾಲೆಯ ಪ್ರಭಾರಿ ಪ್ರಾಂಶುಪಾಲರಾದ ಕೆಎಂ ಅಶ್ವಿನಿ, ತ್ಯಾಗರಾಜು, ಮುನಿಯಪ್ಪ, ಎಚ್ಸಿ ವಸಂತ ಕುಮಾರಿ, ಲೋಕೇಶ್, ಉಷಾ ಒಳಗೊಂಡ ಉಪನ್ಯಾಸಕರು ಉಪಸ್ಥಿತರಿದ್ದರು. ಹಾಗೆಯೇ ಹಾರೋಹಳ್ಳಿ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಜೆಸಿಬಿ ಅಶೋಕ್ ಕುಮಾರ್, ಬಮೂಲ್ ನಿರ್ದೇಶಕ ಹರೀಶ್ ಕುಮಾರ್, ಮದನ್ ಮೋಹನ್ ಒಳ್ಳ, ಸಫ್ದರ್ ಹುಸೇನ್, ಕಾಂಗ್ರೆಸ್ ಮುಖಂಡರಾದ ಜಗದೀಶ್ ಗೌಡ, ರಮೇಶ್, ಲಕ್ಷ್ಮೀನಾರಾಯಣಗೌಡ, ಬಾಲಾಜಿ, ಶ್ರೀಕಂಠಯ್ಯ, ಪರಮೇಶ್, ರುದ್ರೇಶ್, ಸೋಮಣ್ಣ, ಪುರುಷೋತ್ತಮ್, ಬೈರೇಗೌಡ ಒಳಗೊಂಡಂತೆ ಹಾರೋಹಳ್ಳಿ ಮಳವಾಡಿ ಭಾಗದ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. ಶಾಸಕ ಇಕ್ಬಾಲ್ ಹುಸೇನ್ ರವರು ಮಾತನಾಡಿ, ಆಂಥಮ್ ಕೈಗಾರಿಕೆಯಿಂದ ಸಿಎಸ್ಆರ್ ನಿಧಿಯಿಂದ ಸುಮಾರು 12 ರಿಂದ 15 ಕೋಟಿ ವೆಚ್ಚದಲ್ಲಿ ಚೀಲೂರಿನಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆಯನ್ನು ಕಟ್ಟಿಕೊಡಲಾಗುತ್ತಿದೆ. ಅದೇ ರೀತಿಯಲ್ಲೂ ಇಲ್ಲೂ ಸಹ 15 ಕೋಟಿ ವೆಚ್ಚದಲ್ಲಿ ಹೊಸದೊಂದು ಶಾಲಾ ಕಟ್ಟಡವನ್ನು ಕಟ್ಟಿಕೊಡಲು ಆಂಥಮ್ ಕೈಗಾರಿಕೆಯವರಿಗೆ ಮನವಿ ಮಾಡಲಾಗಿದೆ ಎಂದರು. ಮುಂದಿನ ದಿನಗಳಲ್ಲಿ ಆಂಥಮ್ ಕೈಗಾರಿಕೆಯವರು ಈ ಜಾಗದಲ್ಲಿ ಹೊಸ ಶಾಲೆಯ ಕಟ್ಟಡವನ್ನು ನಿರ್ಮಿಸಿಕೊಡಲಿದ್ದಾರೆ. ಈ ಸ್ಥಳದಲ್ಲಿ ಮಕ್ಕಳಿಗೆ ಪಾಠದಷ್ಟೇ ಆಟವೂ ಸಹ ಮುಖ್ಯವಾಗಿದ್ದು ಮೈದಾನವನ್ನು ಸಹ ನಿರ್ಮಿಸಿಕೊಡಲಿದ್ದಾರೆ ಎಂದು ತಿಳಿಸಿದರು. ಬಾಡಿಗೆ ಕಟ್ತಕ್ಕಂಥದ್ದು ಇದನ್ನು ಹೊಡೆದಾಕ್ಬಿಟ್ಟು ಒಳ್ಳೆ ಬಿಲ್ಡಿಂಗ್ ಕಟ್ಟಿ ಏನು ಇದನ್ನು ಮಾಡಿಕೊಂಡು ಏನು ಮಾಡ್ತೀವಿ? ಈಗ ಮತ್ತೆ ಅದಕ್ಕೆ ನಿಮ್ಮ ಈಗ ಬೈಕ್ ಅಂತ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ಸರ್, ಅವರ ಮಂತ್ರಿ ಮಂಡಲದಲ್ಲಿ ನೀವು ಏನಾದರೂ ಆಕಾಂಕ್ಷಿ ಇದ್ದೀರಾ? ಏನು ಅಂಥದ್ದೇನು ನಮಗೆ ಆಸೆ ಆಗಲಿ ಮತ್ತೊಂದಾಗಲಿ ಏನಿಲ್ಲ. ನಮ್ಮ ನಾಯಕರಾದರೆ ಇಡೀ ನನ್ನ ಕ್ಷೇತ್ರ ಅಲ್ಲ, ಇಡೀ ನನ್ನ ಜಿಲ್ಲೆ ಜನ ಎಲ್ಲರೂ ಮಂತ್ರಿಗಳಿದ್ದಂಗೆ, ಚೇರ್ಮನ್ಗಳಿದ್ದಂಗೆ, ಎಲ್ಲ ರೀತಿಯ ಅಧಿಕಾರ ಎಲ್ರಿಗೂ ಸಿಕ್ಕಿದಂಗೆ ಅವರೊಬ್ಬರಲ್ಲಿ ಕೂತ್ಕೊಂಡ್ರೆ ಸಾಕು. ಅದು ಇವತ್ತಿನ ದಿನ ಕಾರ್ಯಕ್ರಮ ಕೆಪಿಎಸ್ಸಿ ಶಾಲೆ ಬರಬೇಕು. ಕರ್ನಾಟಕ ಪಬ್ಲಿಕ್ ಶಾಲೆ ಒಂದು ಆಂಥಮ್ ಕಡೆಯಿಂದ CSR ಅಮೌಂಟಲ್ಲಿ ಸುಮಾರು 12 ರಿಂದ 15 ಕೋಟಿ ರೂಪಾಯಿಗೆ ಚೀಲೂರಿಗಾಗಲೇ ಅವರು ಸ್ಕೂಲನ್ನು ಕಟ್ಟಿಕೊಡ್ತಾ ಇದ್ದಾರೆ. ಮುಕ್ತಾಯ ಹಂತಕ್ಕೆ ಬಂದಿದೆ. ಇಲ್ಲೂ ಕೂಡ ಅವರಿಗೆ ಒಂದು ಶಾಲೆನ ಕಟ್ಕೊಡೋಕ್ಕೆ ನಾವು ಮನವಿ ಮಾಡಿದ್ದೀವಿ. ಇಲ್ಲೊಂದು ಶಾಲೆ ಕಟ್ತಾರೆ. ಈಗ KPSC ಒಂದು ದೊಡ್ಡ ಶಾಲೆ, ಈಗ 15 ಕೋಟಿ ರೂಪಾಯಿನಲ್ಲಿ ಒಂದು ಒಳ್ಳೆಯ ಶಾಲೆಯನ್ನು ಕಟ್ಕೊಡ್ತಾರೆ. ಈಗ ಸದ್ಯಕ್ಕೆ ಕಾಲೇಜ್ಗೆ ಒಂದು 4 ರೂಮು ಅಲೋಕೇಶನ್ ಆಗಿದೆ. ಕಳೆದ ಸಲ ನಮ್ಮ ಸೋಮಣ್ಣ ಯಾರೋ ಬಂದು ನನಗೆ ಹೇಳಿದ್ರು, ಒಂದು ಲೆಟ್ರ್ ಬರೆದಿದ್ದೆ ಸರ್ಕಾರಕ್ಕೆ, ಕಾಲೇಜ್ಗೆ ಇನ್ನು ಮಕ್ಕಳಿಗೆ ಜಾಗ ಸಾಕಾಗಲ್ಲ ಅಂಥೇಳಿ 4 ರೂಮಿನ ಅಲೋಕೇಶನ್ ಆಗಿದೆ. ಅದಕ್ಕೆ ಎಲ್ಲಿ ಕಟ್ಟಬೇಕಂತೇಳಿ ನೋಡೋದು, ಎಲ್ಲಿ ಕಟ್ಟಿದ್ರೆ ಒಳ್ಳೆಯದು. ಕೆಲವರು ಮೇಲ್ಗಡೆ ಕಟ್ಟಿ ಅಂದರು, ಕೆಳಗಡೆ ಮಕ್ಕಳಿಗೆ ಆಟ ಆಡಲಿಕ್ಕೂ ಆಟ ಎಷ್ಟು ಪಾಠ ಎಷ್ಟು ಮುಖ್ಯನೋ ಆಟನೂ ಅಷ್ಟೇ ಮುಖ್ಯ ಮಕ್ಕಳಿಗೆ. ಅವರೆಲ್ಲ ಆರೋಗ್ಯವಾಗಿರ್ಬೇಕಾದ್ರೆ ಅವ್ರಿಗೆ ಒಳ್ಳೆ ಫೀಲ್ಡ್ ಇರಬೇಕು, ವ್ಯಾಯಾಮ ಮಾಡೋಕ್ಕಾಗಲಿ ಮತ್ತೊಂದು ಮಾಡೋಕ್ಕಾಗಲಿ. ಸೊ ಆ ದೃಷ್ಟಿಯಲ್ಲಿ
ಎಲ್ಲಿ ಕಟ್ಟಿದ್ರೆ ಒಳ್ಳೆಯದು ಅಂಥೇಳಿ ಒಂದು ಸಮಾಲೋಚನೆ ಮಾಡೋಕ್ಕೆ ನಮ್ಮ ಮುಖಂಡರ ಜೊತೆಲಿ ಮತ್ತು ಕಾಲೇಜಿನ ಸಿಬ್ಬಂದಿ ಜೊತೆಲಿ ಮಾತಾಡೋಕ್ಕೆ ಬಂದಿದ್ದೀವಿ. ಯಾರಿಗೆ ಬಿಡಿ ಸ್ವಾಮಿ, ಒಳ್ಳೆಯದಾಗಿ ಕೆಲಸ ಮಾಡಿ.